Yeah, good evening, Sukit, Good evening. and good evening, Mr. Prakash ji. Uh, we are going to share some nice experience regarding what they experienced with a fever, and so that it's beneficial in treating fever cases in this season. Okay, Sukit, what was actually ಏನಾಯಿತು ಯಾವಾಗ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಈ ಫೀವರ್? ಸರ್ ಫಸ್ಟ್ ಹಾಂ 3 days ಕಂಟಿನ್ಯೂಸ್ ಆಗಿ ಜ್ವರ ಬಂತು ಸರ್. ಓಕೆ ಆಮೇಲೆ ಲೋಕಲ್ ಡಾಕ್ಟರ್ ತೋರಿಸಿದೆ, ಓಕೆ ಇಂಜೆಕ್ಷನ್ ಕೊಟ್ಟಿದ್ರು, ಡೈಲಿ 2 ಕೊಡ್ತಾ ಇದ್ರು. ಓಕೆ ಓಕೆ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರು. ಇಲ್ಲ ಫೀವರ್ ಇಂಜೆಕ್ಷನ್ ಕೊಡುವಾಗ 3 ದಿವಸನೂ ನನ್ನ ಫೀವರ್ ಬರ್ತಾ ಇತ್ತಾ? ಬಿಟ್ಟು ಬಂತು ಓಕೆ ನೈಟ್. ನೈಟ್ ಜಾಸ್ತಿ ಆಗುತ್ತೆ. ಓಕೆ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಓಕೆ ಮಾಡಿಸಿದಾಗ ಅದರ ರಿಪೋರ್ಟು ಡೆಂಗ್ಯೂ ಅಂತ. ಓ ಡೆಂಗ್ಯೂನು ಬಂತು, ಆಮೇಲೆ ಟೈಫಾಯ್ಡ್ನು ಬಂತಲ್ವಾ? ಓಕೆ ಆಮೇಲೆ ಏನು ಹೇಳಿದ್ರು? ಆಮೇಲೆ ಹಾಂ ಅದೇ ಅಡ್ಮಿಟ್ ಆಗಬೇಕು ಅಂತ. ಓಕೆ ಓಕೆ ಆ ಸ್ಟೇಜಲ್ಲಿ ನೀವು ಯುಫಾ ವರ್ಲ್ಡ್ ಕ್ಲಿನಿಕ್ ಬಂದಿದ್ರು ಅಲ್ವಾ? ಅಡ್ಮಿಟ್ ಆಗಬೇಕು ಥರ ಹೇಳ್ತಾ ಇದ್ರು, ಭಯ ಥರ, ಎಮರ್ಜೆನ್ಸಿ ಥರ. ಪ್ಲೇಟ್ಲೆಟ್ ಬಗ್ಗೆ ಏನು ಹೇಳಿದ್ರು? ಪ್ಲೇಟ್ಲೆಟ್ಸ್ ಅದೇ ಕಮ್ಮಿ ಬಂತು. ಕಮ್ಮಿ ಆಯಿತು. ಓಕೆ ಓಕೆ ಅದರಿಂದ ಅಡ್ಮಿಟ್ ಆಗಬೇಕು ಅಂತಿದ್ರು. ಸರಿ, ಆಮೇಲೆ ನಮ್ಮ ಹತ್ರ ಬಂದ ಆಮೇಲೆ ಏನಾಯಿತು? ಯುಫಾ ವರ್ಲ್ಡ್ ಅದೇ ಫ್ರೂಟ್ಸ್ ಯೂಸ್ ಮಾಡಬಾರ್ದು ಅಂತ. ಅದು ಡಯಟ್ ಬಗ್ಗೆ ನಿಮಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಅಲ್ವಾ? ಬರೀ ಹಾಂ ಬರೀ ಅನ್ನ ರಸ ತಿನ್ನಬೇಕಾಗಿತ್ತು. ಓಕೆ ಆಮೇಲೆ ಅದು ಫಾಲೋ ಮಾಡಿದೀಯಾ? ಏನು ಹೆಂಗೆ ಎಫೆಕ್ಟ್ ಇತ್ತು ಅದ್ರದ್ದು ಎಫೆಕ್ಟ್? ಇಮಿಡಿಯೇಟ್ ಫೀವರ್ ಕಂಟ್ರೋಲ್ ಬಂತಾ? ಹಾಂ ಓಕೆ ಆಮೇಲೆ 2 ಡೇಸಲ್ಲಿ 2 days ಅದೆಲ್ಲ ಇರೋದು ಎಲ್ಲ ಕ್ಯೂರ್ ಆಯ್ತಲ್ವಾ? ಸೊ ಯು ಎಸ್ಕೇಪ್ಡ್ ಗೋಯಿಂಗ್ ಟು ಬಿಗ್ ಹಾಸ್ಪಿಟಲ್ ಅಲ್ವಾ? ಆ್ಯಂಡ್ ಯು ಆರ್ ಫೈನ್ ನೌ. ಕ್ವಿಕ್ಲಿ ಯು ಗಾಟ್ ಆಲ್ ರೈಟ್ಲ? 1-2 ಡೇಸಲ್ಲಿ ಎಫೆಕ್ಟ್ ಬಂತಾ? ವಿತಿನ್ 2 days. ವಿತಿನ್ 2 ಡೇಸ್. ವೆರಿ ಗುಡ್. ಆಮೇಲೆ ಕಾಲೇಜ್ಗೆ ಸ್ಟಾರ್ಟ್ ಮಾಡಿದೆ? ಸರಿ, ವೆರಿ ಗುಡ್. ಸೊ ಅದರ್ವೈಸ್ ಹೋಗಿದ ನಾವು ಭಯ ಪಡ್ಕೊಂಡು ಬೇರೆ ರೂಟಲ್ಲಿ ಹೋಗಿದ ಏನೋ ಆಗಿರುತ್ತೆ? ಇನ್ನೂ ಅಡ್ಮಿಟ್ ಆಗಬೇಕು. ಇನ್ನೊಂದಾಗಿ ಸುಸ್ತಾಗಿರುತ್ತೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ವಿ ವಾಂಟ್ ಟು ಸೇ, ದಟ್ ಫುಡ್ ಇಸ್ ಮೆಡಿಸಿನ್ ಅಲ್ವಾ? ಫುಡ್ ಅದರಲ್ಲೇ ತುಂಬ ಕಂಟ್ರೋಲ್ ಮಾಡಬಹುದು. ನಾವು ನಮ್ಮ ಮೆಡಿಸಿನ್ಸ್ ಕೊಟ್ಟಿದ್ದೀವಲ್ಲ, ಸಿಂಪಲ್ ಮೆಡಿಸಿನ್ಸ್, ದಟ್ ಅದೆಲ್ಲ ತೊಗೊಂಡು ಕ್ಲಿಯರ್ ಆಯ್ತಲ್ವಾ ಈಗ? ವೆರಿ ಗುಡ್. ಓಕೆ, ನಾವು ಅವ್ರ ತಂದೆ ಪ್ರಕಾಶನ ಹತ್ರ ವಿ ವಿಲ್ ಆಸ್ಕ್ ಫ್ಯೂ ಕ್ವೆಶನ್ಸ್. ಸೊ ಸರ್, ನಿಮ್ಮ ಇದು ಅನುಭವ ಇದರಿಂದ ಹೇಳಿ, ಹೆಂಗೆ ಇತ್ತು? ನಮ್ಮದು ಈಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಹಾಂ ಹಾಂ ನಮಗೆ ಗೊತ್ತಿಲ್ಲ, ನಾವು ಸರಿ. ಸಿಟಿಯಲ್ಲಿ ಓಕೆ ಓಕೆ ಥರ ಫೀವರ್ ಜಾಸ್ತಿ ಅಂತ ಹೇಳಿದ್ರು. ಓಕೆ ಜಾಸ್ತಿ ಅಂದಾಗ ಮತ್ತೆ ಫೋನ್ ಬಂತು, ಮನೆಯಿಂದ ಸುಸ್ತಾಗಿದ್ದಾರೆ. ಓಕೆ ಸರಿ, ಈ ಥರ ಡಾಕ್ಟ್ರು ಹತ್ರ ಹೋಗಿ ಬನ್ನಿ, ಸರಿ. ಸತೀಶ್ ಅಂತ ಹೇಳ್ತಾರೆ ಹಾಂ ಸ್ನೇಹಿತರು, ಅಲ್ಲಿಗೆ ನಾನು ಫೋನ್ ಮಾಡ್ತೀನಿ ಅಂದೆ. ಹಾಂ ಮತ್ತೆ ಕಳಿಸೋಷ್ಟೊತ್ತು ನೀವು ಇಲ್ಲಿ ಶಾಪಲ್ಲಿದ್ದೀರಿ. ಸರಿ. ಆಮೇಲೆ ಇವನು ಸಿಗ್ದಂಗಿಲ್ಲ, ಅಡ್ರೆಸ್ ಸಿಗಲಿಲ್ಲ. ಹಾಂ ಹಾಂ ಮತ್ತು ಬೇರೆ ಕಡೆ ಹೋಗಿ ಇಂಜೆಕ್ಷನ್ ತೊಗೊಂಡಿದ್ದಾನೆ. ಸರಿ ಸರಿ. 2 days ತೊಗೊಂಡಿದ್ದಾನೆ. ಓಕೆ ಹೋಗಿದ್ದ ದಿವಸ 2 ಇಂಜೆಕ್ಷನ್ ಕೊಟ್ಟಿದ್ದಾನೆ, ಓಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾನೆ. ಹಾಂ ಟ್ಯಾಬ್ಲೆಟ್ಸ್ ಬಂದು ಡೋಲೋ 650 ಕೊಟ್ಟಿದ್ದಾನೆ. ಹಾಂ ಬಟ್ ಬರ್ತಾ ಇತ್ತಲ್ಲ ಫೀವರ್? ಫೀವರ್ ಏನೋ ಹಾಗೆ ಇತ್ತು. ಓ ಇಂಜೆಕ್ಷನ್ ಕೊಟ್ಮೇಲೆ ಒಂದು 2 hours ಕಡಿಮೆ ಆಯಿತು. ಓಕೆ ಮತ್ತೆ ಸಂಜೆ 4 ಗಂಟೆಗೆ ಬಂತು, ಹಾಂ ಹಾಗೆ ಇದು ಕಂಟಿನ್ಯೂ ಇತ್ತು. ಓಕೆ ಮತ್ತೆ ಡೋಲೋ 650 ಕೊಟ್ಟಿದ್ದಾನೆ, ಸರಿ. ಅದರಲ್ಲಿ ಇದಾಗಿಲ್ಲ. ಹಾಂ ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ ಇಲ್ಲ ಪರವಾಗಿಲ್ಲ, ನೇಮ್ಸ್ ಬೇಡ, ಓವರಾಲ್ ಅದು ಟ್ಯಾಬ್ಲೆಟ್ ಕೊಟ್ಟು ಮೆಡಿಸಿನ್. ಹಾಂ ಕೊಟ್ಟರು, ಅದು ಸ್ಟಾಪ್ ಆಗಲಿಲ್ಲ. ಓಕೆ ಆಮೇಲೆ ಜ್ವರ ಕಡಿಮೆ ಆಯಿತು, ಹಾಂ ಮತ್ತೆ ನೈಟ್ ಜಾಸ್ತಿ ಆಯಿತು. ಓಕೆ ಮತ್ತೆ 2 ಗಂಟೆ ರಾತ್ರಿಯಲ್ಲಿ ಮುಟ್ಟಿನೋ ಜ್ವರ ಜಾಸ್ತಿ. ಹ್ಞೂ 4 ಗಂಟೆಯಲ್ಲಿ ನೋಡಿದ್ವಿ ಜ್ವರ ಜಾಸ್ತಿ. ಹೌದು ಮತ್ತೆ ಆಮೇಲೆ ಮಾರನೇ ದಿವಸ ಡಾಕ್ಟ್ರಿಗೆ ಇದು ಮಾಡಿ ಅಲ್ಲಿ ಬೇರೆ ಡಾಕ್ಟ್ರ್ ಹೋಗಿದ್ದಾರೆ. ಸರಿ. ಅವ್ರನ್ನ ಕಂಡಾಗ ಹೋಗಿ ಅವರು ಅದೇ ಹೇಳಿದ್ದಾರೆ, ಹಾಂ ಇದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ, ಹಾಂ 2 ಇಂಜೆಕ್ಷನ್ ಮತ್ತೆ ಕೊಟ್ಟು ಇದು ಮಾಡಿ. ಓಕೆ ಅದೇ 2 hours ಕಡಿಮೆ. ಓಕೆ ಅದೇ ತಿರುಗಿ ಮತ್ತೆ ಅದೇ ಕಂಟಿನ್ಯೂಸ್. ಓಕೆ 2 days ಕಂಟಿನ್ಯೂ ಅದೇ ಇತ್ತು. ಬಟ್ ನಿಮ್ಮ ಊಟ ಕೊಡೋದೆಲ್ಲ ಏನು ಕಂಟ್ರೋಲ್ ಇಲ್ಲ ಅವಾಗ? ಇಲ್ಲ ಅವಾಗ ಹಾಂ ಅಲ್ಲಿ ಸರೋಗಲಿಲ್ಲ. ಸರಿ. ಮತ್ತು ಬ್ಲಡ್ ಟೆಸ್ಟ್ ಮಾಡಿದ್ರು. ಓಕೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹಾಂ ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಲ್ವಾ ಇದೆ?
ಹಾಂ ಪ್ಲೇಟ್ಲೆಟ್ಸ್ 20 ಇದೆ, ಹಾಂ ಹಾಂ ಕಡಿಮೆ ಆಗಿಬಿಡುತ್ತೆ. ಓಕೆ ಮತ್ತು ಇಮಿಡಿಯೇಟ್ ಹೋಗಿ ನೀವು ಹಾಂ ಅಡ್ಮಿಟ್ ಮಾಡಿ ಅಂತಾರೆ. ಓಕೆ ಅಡ್ಮಿಟ್ ಮಾಡೋದಕ್ಕೆ ನಾವು ಫೋನ್ ಮಾಡ್ತೀವಿ. ಸರಿ ಫೋನ್ ಮಾಡಿದಾಗ ಅವ್ರು ಇಟ್ಕೊಂಡು ಹಾಂ ಅರ್ಜೆಂಟಾಗಿ ನಾನು ಬುಕ್ ಮಾಡ್ತೀನಿ ಬನ್ನಿ ಅಂತ ಓಕೆ ರೂಲ್ಸ್ ಎಲ್ಲ ರೆಡಿ ಮಾಡ್ತೀನಿ. ಸರಿ ಸರಿ ಮತ್ತು ಆಮೇಲೆ ಇಟ್ಕೊಂಡು ಡಾಕ್ಟ್ರಿಗೆ ಹಾಂ ಸ್ಟೇಜ್ ಓಕೆ ಓಕೆ ಫೋನ್ ಮಾಡಿ ಈ ಥರ ಆಗ್ಬಿಟ್ಟಿದೆ ಸರ್, ಸರಿ ಅರ್ಜೆಂಟು ಅಡ್ಮಿಟ್ ಅಂತ. ಓಕೆ ಆಮೇಲೆ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡಿ ಬಂದು ಕಾಣಿ ಅಂತಂದರು. ಮತ್ತು ಅವ್ರ ಹತ್ರ ಕಳಿಸಿದೆ. ಓಕೆ ಕಳಿಸಿದ್ದಕ್ಕೆ ಅವ್ರು ಇಟ್ಕೊಂಡು ಒಂದು ಕೆಲಸ ಮಾಡಿ, ನೀವು ಜ್ವರ ಹೀಗೆ ಇದೆ ಹಾಂ ಸರಿಪಡಿಸ್ತೀನಿ ಓಕೆ ಅಂತ ಹೇಳ್ಬಿಟ್ಟು, ಮತ್ತು ತುಂಬ ಜ್ವರ ಇದ್ದರೆ ಡೋಲೋ ಕೊಡಿ, ಓಕೆ ಬರೀ ಡೋಲೋ ಕೊಡಿ ಅಷ್ಟೇ, 1 ಟೈಮ್ ಕೊಡಿ. ಆಮೇಲೆ ಮತ್ತೆ ನೀವು ಇಟ್ಕೊಂಡು ಇನ್ನೂ ಸ್ವಲ್ಪ ಇದಿದ್ರೆ ಬಿಸಿ ನೀರು ಒಂದು ಅರ್ಧ ಗ್ಲಾಸ್ ಕೊಡಿ ಓಕೆ ಅಂತ ಹೇಳಿದ್ರು. ಓಕೆ ಅದಾದಮೇಲೆ ಫುಡ್ಡಲ್ಲಿ ಏನು ಕೊಡಬೇಕು ಅಂತ ಕೇಳಿದ್ರು. ಅದಕ್ಕೆ ಕೇಳಿದ್ದಕ್ಕೆ ವೈಟ್ ರೈಸು ರಸಮ್ ಕೊಡಿ, ವೈಟ್ ರೈಸ್ ಸಾಂಬಾರು ಕೊಡಿ, ಹಾಂ ಅದು ಒಂದು ಹೊಟ್ಟೆ ಹಸಿವಾದಾಗ ಕೊಡಿ, ಅದು ಓಕೆ ಬೇರೆ ಟೈಮ್ ಕೊಡಬೇಡಿ, ಓಕೆ ಡೈಜೆಷನ್ ಆಗ್ತೈತೆ. ಅದೇ ಆಮೇಲೆ ಫುಡ್ ತಿನ್ಬೇಕು, ಮುಂಚೆ ತಿಂದ್ರೂ ಅದು ಯೂಸ್ ಇಲ್ಲ ಶರೀರಕ್ಕೆ ಹೌದು ಆ್ಯಂಡ್ ಫ್ರೂಟ್ಸ್ ಅದೇ ಥರ ನಾವು ಮಾಡಿದ್ವಿ. ಅದೇ ಕರೆಕ್ಟ್ ಫ್ರೂಟ್ಸ್ ಯಾವುದೂ ಕೊಟ್ಟಿಲ್ಲಲ್ಲ ಕೊಡಬೇಡ Fruits ಬೇಡ ಅಂತ ಬೇಡ ಅದೇ ಫ್ರೂಟ್ಸ್ ಬೇಡ ಅಂತ ಫ್ರೂಟ್ಸ್ ಫ್ರೂಟ್ಸ್ ಕೊಡಲಿಲ್ಲ. ವೆರಿ ಗುಡ್ ಅವ್ನು ಜ್ಯೂಸ್ ಕುಡಿಬೇಕು ಅದು ಇದು ಅಂದಾಗ ನಾನು ಫೋನ್ ಮಾಡಿದ್ದೆ ಓಕೆ ಸತೀಶ್ ಅವ್ರಿಗೆ, ಅವರು ಬೇಡ ಅಂತ. ಓಕೆ ಮತ್ತು ಆಮೇಲೆ ಇಟ್ಕೊಂಡು ಇದರಲ್ಲೇ ಕಂಟ್ರೋಲ್ ಬಂತು. ಹಾಂ ಓಕೆ 1 ಡೇ 1.5 ಡೇ ಇತ್ತು ಅಷ್ಟೇ. ಅಷ್ಟೇ ಓಕೆ ಜ್ವರ ಬಂದಾಗ ನಾವು ಹೇಳ್ತಾ ಇದ್ವಿ, ಅದೇ ನೀವೇನು ಜ್ವರಕ್ಕೆ ನೀವೇನು ಭಯ ಪಡಬೇಡಿ, ಅದೇ ಜ್ವರ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ, ಜಾಸ್ತಿ ಬರುತ್ತೆ ಅಂದ್ರೆ ನೀವು ಭಯ ಪಡಬೇಡಿ, ಹಾಂ ಅದೇ ಥರ ನೀವು ಕಂಟಿನ್ಯೂ ಆಗಿ ಧೈರ್ಯವಾಗಿರಿ ನೀವು ಅದೇ ಅಂತ ಹೇಳಿದ್ರು. ಆಮೇಲೆ ನಾವು ಅದನ್ನೇ ಧೈರ್ಯ ಮಾಡ್ಕೊಂಡು ಇಲ್ಲಿ ಇದು ನಂಬಿಕೆ ನೋಡೋಣ ಅದೇ ಅಂದ್ಕೊಂಡು ನಂಬಿಕೆ ಇತ್ತು, ನೋಡಿದ್ವಿ. ಸರಿ ಆದರೆ ಅದು ಕಂಟ್ರೋಲ್ ಒಳ್ಳೆ ರಿಸಲ್ಟ್ ಬಂತು. ವೆರಿ ಗುಡ್ ಅದೇ ಕ್ವಿಕ್ಲಿ ವಿತಿನ್ 1.5 days ಅಲ್ವಾ ಹಾಂ ಸೊ ನೋ ಆ್ಯಂಟಿಬಯೋಟಿಕ್ಸ್ ನೋ ಅನಾವಶ್ಯ ಬೇರೆ ಏನು ಮೆಡಿಸಿನ್ಸ್ ಇಲ್ಲ ಏನು ವೆರಿ ಕ್ವಿಕ್ಲಿ ಇವತ್ತು ಅದೇ ಮೇನ್ ರೀ ಎಲ್ಲರೂ ಭಯ ಪಡೋದು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಕ್ವಿಕ್ಕಾಗಿ ಹೀಲ್ ಆಗಬೇಕು ಅನ್ನೋದು. ಹಾಂ ಬಟ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಈ ಟೈಪ್ ಆಫ್ ಟ್ರೀಟ್ಮೆಂಟಲ್ಲಿ ನಿಮಗೆ ಕ್ವಿಕ್ ರಿಸಲ್ಟ್ ಅಲ್ವಾ, ಹೌದು ಲೇಟ್ ಇಲ್ಲ ಅಲ್ವಾ, ಏನಿಲ್ಲ. ವೆರಿ ಕ್ವಿಕ್ ಆ್ಯಂಡ್ ಕ್ಲಿಯರ್ ಆಗಿ ಕಂಪ್ಲೀಟ್ ಕ್ಲಿಯರ್. ಓಕೆ ವೆರಿ ಗುಡ್ ಸಿರಪ್ ಕೊಟ್ಟಿದ್ರು, ಸಿರಪ್ನು ಫಿನಿಶ್ ಮಾಡಿದ್ರಾ, ಕ್ಲಿಯರ್ ಆಯಿತು. ವೆರಿ ಗುಡ್. ಮೇನ್ ಅದೇ ಡಯಟ್ ಆ್ಯಂಡ್ ಸಮ್ ನ್ಯಾಚುರಲ್ ಮೆಡಿಸಿನ್ಸ್. ಮತ್ತು ಕಾಲೇಜ್ಗೂ 1 ವೀಕ್ ರಜೆ ಹಾಕ್ಸಿದ್ವಿ. ಹಾಂ ಲೀವ್ ಲೆಟ್ರ್ ಕೊಟ್ಟಿದ್ದಾಗ ಅಲ್ಲಿ ಹಾಂ ಪ್ರಿನ್ಸಿಪಲ್ ಹೇಳ್ಬಿಟ್ಟು ಎಲ್ಲ ಒಳ್ಳೆ ಕಡೆ ಸೇರಿಸಿ ಒಳ್ಳೆ. ಹಾಂ ಓಕೆ ಆದರೆ ಎಲ್ಲ ಹಾಸ್ಪಿಟಲ್ಗಿಂತ ನಿಮ್ಮದೇ ಒಂಥರ ಡೈರೆಕ್ಟ್ ನೇಚರ್ ಅದೇ ನಮ್ಮದು ದೇವ್ರ ದೇವರಿಂದೆಲ್ಲ ಪ್ಲೈನ್ ಟ್ರೂತ್ ಸಿಂಪಲ್ ಫುಲ್ ಕ್ಲಿಯರ್ ಆಗಿ 8 ಡೇಸ್ ಲೀವ್ ಕೊಟ್ಟಿದ್ದು. ಹಾಂ 3 ಡೇಸ್ಗೆ ಇವನು ಕಾಲೇಜ್ಗೆ ಹೋಗ್ಬಿಟ್ಟು ಕಳಿಸಿದ್ರು. ವೆರಿ ಗುಡ್ ವೆರಿ ಗುಡ್. ಹೊರಟ. ಲ್ಯಾಬಿಗೆ ಅಂತ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಸ್ಟಡಿಯಾಗಿ ಹಾಂ ಸೂಪರ್. ಸೊ ರೆಡಿ ವೆರಿ ಗುಡ್. ಹಾಂ ಓಕೆ ವೆರಿ ಗುಡ್ ವೆರಿ ಗುಡ್.